ಶಿವಸಾಂಬ ಜೈ ನಮಃ ಪಾರ್ವತಿ ಶಿವ ಹರ ಹರ. ಜಗನ್ಮಾತೆಯನ್ನು ಅಪ್ಪ ಶಿವಾನಂದಪ್ಪಂಗಳವ್ರನ್ನ, ಪೂರ್ಣಾನಂದಪ್ಪಂಗಳವ್ರನ್ನ, ಶ್ರದ್ಧಾನಂದಪ್ಪಂಗಳವ್ರನ್ನ ನಂತರಾಳದಲ್ಲಿ ಸ್ಮರಿಸಿಕೊಂಡು ಅಧಿಕ ಮಾಸದಲ್ಲಿ ತಿಂಗಳ ಪರ್ಯಂತ ಸಾನ್ನಿಧ್ಯವನ್ನು ಕರುಣಿಸಿರುವ ಹರಳಕಟ್ಟೆಯ ಪೂಜ್ಯರ ದಿವ್ಯ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಅದೇ ರೀತಿಯಾಗಿ ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ನಮ್ಮ ಅಭಿನವ ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯ ಪಾದಕಮಲಗಳಿಗೆ ನಮಸ್ಕರಿಸ್ತಾ, ಸಂಚಾಲಕರಲ್ಲಿ ಶಿವಟಪ್ಪನಲ್ಲಿ ಹಾಗೂ ಬೀರಪ್ಪಣ್ಣನವರಲ್ಲಿ, ಸಂಗೀತಗಾರಾಗಿರ್ತಕ್ಕಂಥ ನಮ್ಮ ನಿಂಗಪ್ಪನ ಅಂಗಡಿಯವರಲ್ಲಿ, ಯೂಟ್ಯೂಬಿನ ಎಲ್ಲ ಕಲಾವಿದರು ಎಂಬ ಶ್ರೀಕಾಂತ್ ಬಿಲ್ಕೇರಿ ಅವರಲ್ಲಿ, ಇನ್ನು ಮೇಲೆ ಮಾತೋಶ್ರೀಯರಾಗಿರ್ತಕ್ಕಂಥ ಶ್ರೀದೇವಿ ತಾಯಿಯವರಲ್ಲಿ, ಯಲ್ಲಮ್ಮ ತಾಯಿಯವರಲ್ಲಿ, ಸುವರ್ಣಮ್ಮ ತಾಯಿಯವರಲ್ಲಿ, ಅವರಿವರೆನ್ನದೇ ಇನ್ನೂ ಅಲ್ಲಿ ಜಪ ತಪ ಮಾಡ್ತಕ್ಕಂಥ ಸರ್ವ ಪುಣ್ಯ ಜೀವಿಗಳಲ್ಲಿ ಸೋಮನಕೊಪ್ಪದ ಯಾವತ್ತೂ ಗುರು ಹಿರಿಯರಲ್ಲಿ ತಮಗೆಲ್ಲರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು. ಶಿವಸ್ವರೂಪಿಗಳೇ, ಒಂದಿಷ್ಟು ಮನಸ್ಸ ಚಂಚಲ ಆಗತೈತಿ, ನೀವು ಆ ಕಡೆ ನೋಡಾಕತ್ತೀರಿ. ಈಗ ದೇವಿ ಪಾರಾಯಣದ ಬಗ್ಗೆ ಹೇಳೋದು ಬೇಡ ಅನ್ಸಾಕತೈತಿ ನನಗೂ. ಎಲ್ಲ ಮೊದಲು ಬೇರೆ ಕಡೆ ಹೋಗಿ ಬರೋಣ. ಭಗವದ್ಗೀತೆಗೆ ಮೂಲಾಧಾರವಾಗಿರತಕ್ಕಂಥ ಮಹಾಭಾರತ ಏನದಲ್ಲ, ಮಹಾಭಾರತದ ಮೂಲ ಪುರುಷರಲ್ಲಿ ಒಬ್ಬನಾಗಿರ್ತಕ್ಕಂಥ ಶಂತನು ಮಹಾರಾಜ ಇವತ್ತಿನ ವಿಷಯ ಮಮಕಾರದಿಂದ ಮಿಕ್ಕಿನ ಬಂಧನ ಉಂಟೆ. ಇದು ಆ ದೇವಿಯ ಮಹಾತ್ಮೆಗೆ ಅದಕ್ಕೆ ಲಿಂಕ್ ಐತಿ. ನೀವು ಚಂದಂಗೆ ಕೇಳ್ರೆ ಅರ್ಥ ಆಕತಿ, ಇಲ್ಲಂದ್ರೆ ಕೆಲಸ ಕೊಡೋದಿಲ್ಲ. ನಾನು ನಗುದೇನು ಹೇಳೋದಿಲ್ಲ ನಿಮಗೆ. ಇದೊಂದಿಟ ಭಾಳ ವಜನ ಐತಿ. ನಮ್ಮ ಅಪ್ಪರು ಹೇಳ್ತಿದ್ರು, ಎಲ್ಲ ವಜನ ಹೊರಬೋದಂತ, ಈ ಶಾಸ್ತ್ರ ವಜನ ಹೊರದು ಭಾಳ ಕಠಿಣ ಐತಂತ ಅಂತಿದ್ರು ಅವರು. ಇರಲಿ, ಇಲ್ಲಿ ಮಮಕಾರ ಅಂದ್ರೆ ಪ್ರೇಮ, ಅದರ ಮೋಹ. ಮಹಾಭಾರತದ ಮೂಲ ಪುರುಷರಲ್ಲಿ ಒಬ್ಬನಾಗಿರ್ತಕ್ಕಂಥ ಶಾಂತನು ಮಹಾರಾಜ ಗಂಗಾ ನದಿಯ ತಂಗೆ ಗಂಗಾ ನದಿಯ ದಡದಲ್ಲಿ ಹೊಂಟಿದ್ದ ವಾಯುವಿಹಾರಕ್ಕಂತ ಒಬ್ಬಕ್ಕೆ ಸುಂದರವಾಗಿರ್ತಕ್ಕಂಥ ಸ್ತ್ರೀಯನ್ನು ನೋಡ್ತಾವ್ರು. ಉದ್ಭವಿಸ್ಬಿಟ್ಲ ಒಬ್ಬಕ್ಕೆ ಸುಂದರವಾಗಿರ್ತಕ್ಕಂಥ ಸ್ತ್ರೀ. ಅವಾಗ ಇವ ಆಕಿನ ನೋಡಿದ, ಆಕೆ ಇವನನ್ನು ನೋಡಿದ್ರು. ಇಬ್ಬರು ಕಣ್ಣು ಎವಿ ಪಿಳ್ಕಿಸವಲ್ದು. ಇದು ಮಹಾಭಾರತದ ಮೂಲ ಉದಯದ ಸನ್ನಿವೇಶ. ಗಂಭೀರವಾಗಿ ಕೇಳಿದಾನೆ. ಅವಾಗ ಕೊನೆಗೆ ಇಬ್ಬರು ಕಣ್ಣು ಎವೆ ಪಿಳಿಕಿಸದೆ ನೋಡುತ್ತಿರುವಾಗ ಆ ಶಾಂತನು ಮಹಾರಾಜ ಅಂತಾನ, ಯಾರು ನೀನು ಸುಂದರೇ ಅಂದ. ನೀನು ಯಾರು ಅಂತ ಕೇಳಿದರು. ನಾನು ಈ ಭಾರತ ವಂಶದ ರಾಜ ಶಾಂತನು ಮಹಾರಾಜ. ಯಾಕೆ ನನ್ನ ದೃಷ್ಟಿ ನೋಡಾಕತ್ತಿ ಅಂತ ಕೇಳ. ನಾನು ನಿನ್ನ ಮದುವೆ ಮಾಡ್ಕೋತೇನೆ ಅಂದ. ಮೋಹ, ಮಮಕಾರ, ಪ್ರೇಮ ಹುಟ್ಟು. ಅವಾಗ ಆಕೆ ಒಂದು ಮಾತು ಹೇಳ್ತಾವ, ನಾನು ಕೆಟ್ಟ ಕಾರ್ಯಗಳನ್ನಾಗಲಿ ಒಳ್ಳೆಯ ಕಾರ್ಯಗಳನ್ನಾಗಲಿ ಮಾಡುವಾಗ ಅಡ್ಡಿ ಆತಂಕವನ್ನು ಮಾಡುವುದಿಲ್ಲವೆಂದು ವಚನ ಕೊಟ್ಟರೆ ಮಾತ್ರ ನಾನು ನಿನ್ನನ್ನು ಮದುವೆಯನ್ನು ಮಾಡಿಕೊಳ್ಳುತ್ತೇನೆ ಅಂತ ಮಾತು. ನೋಡ್ರಿದ ಸ್ಪೀಡ್ ಹೇಳ್ತೀನಿ, ಅರ್ಗಿಸ್ಕೋಬೇಕು ನೀವು ಇಷ್ಟ. ಯವ ಸಿಗವ ಕೈಯಾರ ಮುಗಿಲೋ ಕುಂಡ್ರತೇವ, ಒಟ್ಟೆ ಮಾತಾಡೋಂಗಿಲ್ಲ. ಮುಗಿಸ್ಬಿಡ್ತೇನೆ.
ಶಿವಸಾಂಬ ಜೈ ನಮ ಪಾರ್ವತಿ ಶಿವಾರ ಮಹಾದೇವ್. ನಿಮ್ಮ ಮನಸ್ಸು ಒಂದಿಟ ಹತೋಟಿಗೆ ಬಂದ ನೀವು ಸಮಾಧಾನದಲ್ಲಿ ಸಾವಿನ ಚಿತ್ತದಿಂದ ಗಂಭೀರತೆಯಿಂದ ಅತ್ಯಂತ ಭಯಭರಿತ ಭಕ್ತಿಯಿಂದ ನೀವು ಕೂತದ್ದು ಕೇಳಿದ ನಂತರ ನನಗೆ ಖಾತ್ರಿ ಆದ ನಂತರ ದೇವಿ ಪಾರಾಯಣ ಬಗ್ಗೆ ಹೇಳೋಣ. ಅಷ್ಟು ಪಾವಿತ್ರತೆ ಇದೆ. ಆ ಪಾವಿತ್ರತೆಗೆ ಧಕ್ಕೆ ಬರದಂಗೆ ನಾವು ಇರಬೇಕು. ಅದಕ್ಕೆ ನಿಮ್ಮ ಮನಸ್ಸನ್ನು ಹದಗೊಳಿಸೋ ಸಲುವಾಗಿ ಹೇಳಕತ್ತೇನೆ ಇದು ಮೊದಲು. ಹಾಂ, ಮಮಕಾರ. ಅವಾಗ ಏನು ಹೇಳಿದಂದ್ರೆ ನೋಡ್ರಿ, ನಾನು ಕೆಟ್ಟ ಕಾರ್ಯಗಳನ್ನಾಗಲಿ ಒಳ್ಳೆಯ ಕಾರ್ಯಗಳನ್ನಾಗಲಿ ಮಾಡುವಾಗ ಅಡ್ಡಿ ಆತಂಕವನ್ನು ಮಾಡುವುದಿಲ್ಲವೆಂದು ನೀ ನನಗೆ ಪ್ರಮಾಣ ಮಾಡಿದರೆ, ವಚನ ಕೊಟ್ಟರೆ ನಾನು ನಿನ್ನ ಮದುವೆ ಮಾಡ್ಕೊತೇನೆ ಅಂದ. ಅವಂದ ಇಷ್ಟು ಸುಂದರವಾಗಿರತಕ್ಕಂಥ ದೇವಕನ್ಯಂತೆ ಕಾಣಕತ್ತೀನಿ, ನಲ್ಲಿ ಕೆಟ್ಟ ಗುಣ ಏನು ಬಂತು ಅಂದ. ನೋ ಅಂದ್ರೆ, ಒಂದು ವೇಳೆ ನೀ ಏನರ ನನ್ನ ಕಾರ್ಯಗಳಿಗೆ ನೀ ಅಡ್ಡಿ ಆತಂಕ ಯಾಕಂತ ಮರು ಪ್ರಶ್ನೆ ಮಾಡಿದರೆ ಸಾಕ, ಅವಾಗ ನಾನು ನೀನು 36 36 ಅರ್ಥ ಆತಲ್ಲ. ಅಲ್ಲಿವರೆಗೆ 63. ಭಾಳ ವಿವರಣೆ ಬೇಡಲ್ಲ, ಅರ್ಥ ಆಯ್ತು. ನೀವು ಭಾಳ ಸಣ್ಣಸದೆ ನೀವು. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ನಿಮ್ಮ ಮುಖ ನೋಡಿದ್ರೆ ಗೊತ್ತಾತ, ಅರ್ಥ ಆಯ್ತು. ಒಪ್ಪಿದೆ. ಸ್ಪೀಡಾಗಿ ಹೇಳಕತ್ತೇನೆ. ಮದುವೆ ಆತು. ಹೆಂಗಾಯ್ತು ಭಾಳ ಲೇಟ್ ಮಾಡೋದು ಬೇಡ. ಹೊಟ್ಟಿಲಿ ಆದಳ. ಮಗುನು ಹುಟ್ಟ. ಆಗಿಂದಾಗ ಅಲ್ಲ, ಹಂಗೆ ದಿವಸ ಆದಂಗೆ ಅದು ಮುಂದೆ ಹೇಳ್ತೀನಿ. ಮಗು ಹುಟ್ಟು ಆ ಅರಮನೆಯೊಳಗೆ ಗಂಡು ಮಗು ಯುವರಾಜಕುಮಾರ ಹುಟ್ಟಿದ್ದಾನೆಂದು ಸಂಭ್ರಮ ಸಡಗರದ ಇದ್ದಾಗನ ಈಗ ಹಾರಾಕಿನ ಹೊಳೆಯಾಗಿ ಬಿಟ್ಟುಬಿಟ್ಲು. ಇದು ದೊಡ್ಡ ಮಹಾಕಾವ್ಯದ. ಇದು ಇಂಗ್ಲೀಷ್ನೊಳಗೆ ಒಂದು ಟೈಟಲ್ ಅದ, ದ ಗಂಗಾ ರಿವರ್. ಯಾರಾದ್ರು ಕೇಳಿರ್ಬೇಕು. ಎಸ್, ದ ಗಂಗಾ ರಿವರ್ ಇಸ್ ವೆರಿ ಇಂಪಾರ್ಟೆಂಟ್. ಇರಲಿ. ಆವಾಗ ಕೂಸಿನ ಬಿಟ್ಟಳು. ಅವ ಇವತ್ತಿನ ವಿಷಯ ನೆನಪಾತ್ ನೋಡ್ರಿ. ಮಮಕಾರ, ಆಕಿ ಮ್ಯಾಲಿನ ಪ್ರೇಮ. ಕೂಸಿನ ಯಾಕೆ ಹೊಳೆಯಾಗಿ ಬಿಟ್ಟು ದೌಳಾಕಿನ ಅಣಬೇಕಂತಾನೆ 36 ಕಳು. ಆಕಿ 30 ಇವನು 30 ಹಾಕತಿ. ಮತ್ತು ತಡ್ಕೋಬೇಕಂತಾನು ಮಗು ಕೂಸಿನ ಹೊಳೆಯಾಗಿ ಬಿಟ್ಲು. ಒಂದೇ ಮಾತನಾಗ ಹೇಳಿದ್ರೆ ಹಿಂಗೆ ಪದೇ ಪದೇ ಹೊಟ್ಟಿಲಿ ಆಗಾಕತ್ತಳು. ಕೂಸಿನ ತಗೊಳಾಕಿ ಹೊಳೆಯಾಗಿ ಬಿಡಾಕಿ. ಒಮ್ಮೆ ನೇರವಾಗಿ 7 ಮಕ್ಕಳನ್ನು ಹಿಂಗೆ ಬಿಟ್ಳು ಆಕಿ. ಹಡದ ಮಗುವಿನ ಹೋಗಿ ಹೊಳೆಯಾಗಿ ಬಿಡ್ದು ಅಂದ್ರೆ ಸಾಣದನ್ರಿ ಓಯವ್ವ. ಅವ ಕೂಸಿನ ಯಾಕೆ ಬಿಡ್ತಿ ಅಂತ ಕೇಳಿದ್ರೆ ತೂಸಿಗು ಅಂತಾಳಕಿ. ಮುಗೀತು. ಮತ್ತು ಮಮಕಾರ ಆಕಿ ಮ್ಯಾಲಿನ ವ್ಯಾಮೋಹ ಬಂತು. ಒಮ್ಮೆ ಗುರುವಿನ ಆಶ್ರಯದೊಳಗಿದ್ದಾಗ ಪ್ರಜ್ಞೆ ಬರ್ತದದು. ಅಲ್ಲ, ನನ್ನ ರಾಜ ಆಗಿನೂ ಆ ಶಿಶು ಹತ್ಯೆ ಮಾಡುವುದನ್ನು ನಾ ತಡೆ ಹಿಡಿಲಿಲ್ಲ ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಎಣಿಸಬಾರದೆ. ನಾ ಸುಮ್ಮ ಅದಿನಂದ್ರೆ ಅದಕ್ಕೆ ಪರ್ಮಿಷನ್ ಕೊಟ್ಟಂಗೆ ಆಗೋದಿಲ್ಲನೆ. ಶಿಶು ಹತ್ಯೆ ಮಹಾಪಾಪ ಆಗೋದಿಲ್ಲ ಏನು? ಪ್ರಜ್ಞೆ ಬಂತವ್. ನೆಲ್ಲು ಚಾಂಡಾಲಿ ಅಂದ್ಬಿಟ್ಟು ನೋಡ್ರಿ. 8ನೇ ಮಗುವನ್ನು ಸಹಿತ ಹೊಳೆಯಾಗಿ ಬಿಡಾಕತ್ತಿದಳ. ಹಡದು ಕೂಡಲೇ ಮತ್ತೆ ಅವಸರದ ಕೇಳಿ ಮತ್ತೆ 8ನೇ ಮಗುವನ್ನು ಹಡದು ಹೆತ್ತಳು. ಹೊತ್ತು ತಗೊಂಡು ಹೋಗಿ ಹೊಳೆಯಾಗಿ ಬಿಡ್ತಿದ್ದಳು. ನೆಲ್ಲು ಚಾಂಡಾಲಿ ಅಂದ್ಬಿಟ್ಟ. ಈಗ ಮಮಕಾರ ಹೋತ್. ಅವಾಗ ಹೇಳಕ್ಕೆ, ಯಾಕೆ ಮಹಾರಾಜ ಇಂದು ನನ್ನ ಮೇಲಿನ ಮಮಕಾರ ಕಡಿಮೆಯಾಗಿ ಪ್ರೀತಿ ಕಡಿಮೆಯಾಗಿ ನಿನ್ನ ಮಗುವಿನ ಮೇಲೆ ಮಮಕಾರ ಬಂತೆ? ಮಹಾರಾಜ ಕೇಳೋ, ಮಹಾರಾಜ ಕೇಳೋ. ಮಾತು ಆಡಿದರಾಯ್ತು, ಮುತ್ತು ಒಡೆದರು ಹೋಯ್ತು, ಆಯ್ತಲ್ಲವೇ? ದಟ್ ಮೀನ್ಸ್ ಇದರರ್ಥ ನಿನ್ನ ವಚನ ಬಂಗ್ ಮುಗೀತಲ್ಲ. ನಾ ಹಂಗಾರೆ 36 ನಾ ಹೋಗ್ತೀನಿ, ನೀ ಕುಂಡ್ರಿ ಇಲ್ಲ ಅಂದ್ರೆ ತಗೊಂಡು ನಿನ್ನ ಮಗನಂದು. ನೆಲ್ಲೋ ಅಂದವ. ನೀನು ಯಾರು? ಇಂತಹ ಕೃತ್ಯವನ್ನು ಯಾಕೆ ಮಾಡಿದೆ ಹೇಳು, ನನಗೆ ಕೂಸಿನ ಕೊಡು, ನಾ ಹೋಗ್ತೇನೆ ಅಂತ. ನೀ ಹೋಗು ಅಂದ. ನಾನು ಜಾಹ್ನವಿ ಋಷಿ ಮಗಳು. ನನ್ನ ಹೆಸರು ಗಂಗಾದೇವಿ. ಅಲ್ಲ ಅವನು ಮುಂದೆ ಮತ್ತು ಈಗ ನೀ ಯಾರು ಅನ್ನೋದು ಗೊತ್ತಾಯ್ತು. ಇನ್ನೊಂದು ಪ್ರಶ್ನೆ ಏನೈತಿ, ಯಾಕೆ ಇಂಥ ಕೆಲಸ ಮಾಡಿದೆ? ಜಗದ ರಕ್ಷಕರಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಕೈಲಾಸಗಿರಿಯಿಂದ ಈ ಸೋಮನಕೊಪ್ಪ ಜಪ ಮಾಡೋದು ಬಂದು ಅಡ್ಡಾಡ್ತಿರ್ತಾರಂತವ್ರ. ಇದು ಸತ್ಯ. ಮತ್ತೆ ಹಂಗ ಅವರು ಗುರು ಈ 8 ಜನ ಋಷಿಗಳೇನದಾರಲ್ಲ ಅವ್ರ 7 ಮಂದಿ ಸತ್ರು. 8ನೇದವ ಏನು ಬೇಕಪ್ಪ? ಇಲ್ಲ ನಡೀತಿತ್ತು. 8 ಮಂದಿ ಅಷ್ಟ ಋಷಿಗಳಿವರು. ಇವರು